ಬ್ರಹ್ಮವಿತ್ ಆತ್ಮೋತಿ ಪರಂ. ಬ್ರಹ್ಮವಾದವನು, ನಾನು ಬ್ರಹ್ಮ ಅಂತ ತಿಳಿದುಕೊಂಡವನು, ಅದರಂತೆ ಬದುಕ್ತಾ ಇರೋನು, ಅವರಿಗೆ ಪರಂ ಎಲ್ಲವೂ ಒದಗುತ್ತದೆ. ತದೇಶಾಭ್ಯುಕ್ತ, ಆ ವಿಷಯದಲ್ಲಿ ಹೀಗೆ ಹೇಳಲಾಗಿದೆ. ಏನದು? ಬ್ರಹ್ಮದನ್ನು ತಿಳಿದವರಿಗೆ ಸತ್ಯಂ ಜ್ಞಾನಂ ಅನಂತಂ. ಸತ್ಯ ಮತ್ತು ಜ್ಞಾನ ಅನಂತವಾಗುತ್ತದೆ. ಅವನ ಜ್ಞಾನಕ್ಕೆ ಮಿತಿಯೇ ಇಲ್ಲ. ಇದನ್ನೇ ಉಪನಿಷತ್ತಿನ ಕಾಲದಲ್ಲಿ ಎಜುಕೇಶನ್ ಸಿಲೆಬಸ್ ಇಟ್ಟಿದ್ದು. ಸ್ಪಷ್ಟವಾಗಿ ಪ್ರಶ್ನೆ ಕೇಳ್ತಾನೆ ಶಿಷ್ಯನಾದವರು. ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ. ಏನು ತಿಳಿಯುವುದರಿಂದ ಭಗವಾನ್, ಮೇಷ್ಟ್ರುಗಳಿಗೆಲ್ಲ ಅವ್ರು ಕರೀತಾರೆ ಭಗವಾನ್, ಆವಾಗ ಕರೀತಾರೆ ಭಗವಾನ್. ಭಗವಾನ್ ಏನು ತಿಳಿಯುವುದರಿಂದ, ತಿಳಿಯಬೇಕಾದ ಏನೇನಿದೆಯೋ ಅದೆಲ್ಲ ಕೂಡ ತಿಳಿಯುತ್ತದೆ. ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ ಅಂತ ಅದೇನೋ ಮೆಥಡ್ ಇದೆಯಾ? ಗುರುಗಳು ಅಫರ್ಮೇಟಿವ್ ಉತ್ತರ ಕೊಡ್ತಾರೆ, ಹೌದು ಅಂತ ಪಾಸಿಟಿವ್ ಉತ್ತರ ಕೊಡ್ತಾರೆ. ಏನದು? ದ್ವೇ ವಿದ್ಯೆ ವೇದಿತವಿಯೇ ಪರಾತ್ ಅಪರಾಚ. ಪರಾವಿದ್ಯಾ ಮತ್ತು ಅಪರವಿದ್ಯಾ ಅಂತ ಹೇಳಿದ್ರೆ, ಅದರಲ್ಲಿ ಪರಾವಿದ್ಯೆ ತಿಳಿದು ಬಿಟ್ರೆ ಅಪರವಿದ್ಯೆ ಕೂಡ ಬಂದ್ಬಿಡುತ್ತೆ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇನ್ನೊಬ್ಬ ಗುರು ಹೇಳ್ತಾರೆ. ಈ ಇಡೀ ವಿಶ್ವವನ್ನೇ ಆಲದ ಮರಕ್ಕೆ ಹೋಲಿಸು ಶಿಷ್ಯರೇ, ಛಾಂದೋಗ್ಯ ಉಪನಿಷತ್ತು ಹೇಳ್ತಾರೆ. ಈ ಇಡೀ ಆಲದ ಮರ, ಬೆಟ್ಟದಂತ ಆಲದ ಮರ ನೆನ್ಪಿಟ್ಕೋ, ಸಾಸಿವೆ ಕಾಳಿಗಿಂತೂ ಸಣ್ಣದಾದ ಆಲದ ಬೀಜದಲ್ಲಿ ಹುದುಗಿತ್ತು. ಆಲದ ಬೀಜದಲ್ಲಿ ಇಲ್ಲೇ ಇರತಕ್ಕಂತ ಒಂದು ಕಣ ಆಲದ ಮರದಲ್ಲಿಲ್ಲ. ಹಾಗೆಯೇ ಹೊರಗಡೆ ಇರುವ ಇಡೀ ಜಗತ್ತು ಒಂದು ಬೀಜ ರೂಪದಲ್ಲಿ ಹುದುಗಿದೆ. ಎಲ್ಲಿ ಹುದುಗಿದೆ? ಪ್ರತಿ ಮನುಷ್ಯನ ಒಳಗಡೆ ಅವನ ಮನಸ್ಸಿನ ರೂಪದಲ್ಲಿ ಹುದುಗಿದೆ. ಆದ್ದರಿಂದ ನಿನ್ನ ಮನಸ್ಸನ್ನು ಅಧ್ಯಯನ ಮಾಡು. ಆದ್ದರಿಂದಲೇ ನಮ್ಮಲ್ಲಿ ಮನಸ್ಸಿನ ಶುದ್ಧಿಗಾಗಿ ಇಷ್ಟು ಕಟ್ಟುನಿಟ್ಟಾದ ನಿಯಮಗಳಿವೆ. ಪಾಪ ಮಾಡಬೇಡ, ಪಾಪ ಮಾಡಬೇಡ. ಯಾಕೆ? ಪಾಪ ಮಾಡಿದ್ರೆ ಮನಸ್ಸು ಅಶುದ್ಧವಾಗುತ್ತದೆ. ಪುಣ್ಯ ಮಾಡು, ಪುಣ್ಯ ಮಾಡು, ಪ್ರಾಣ ಹೋದ್ರು ಪುಣ್ಯ ಮಾಡು, ಪ್ರಾಣ ಹೋದ್ರು ಪಾಪ ಮಾಡಬೇಡ. ಪುಣ್ಯ ಮಾಡಿದ್ರೆ ಮನಸ್ಸು ಶುದ್ಧವಾಗುತ್ತದೆ. ಇಷ್ಟೇ. ಪಾಪ ಮಾಡಿದ್ರೆ ಮನಸ್ಸು ಅಶುದ್ಧವಾಗುತ್ತದೆ. ಮನಸ್ಸು ಅಶುದ್ಧಿಯಾದಂತೆ ನಿನ್ನ ಬ್ರೈನ್ ಪವರ್ ಕಡಿಮೆ ಆಗುತ್ತದೆ, ಕುರಿ ಆಗ್ತೀಯ. ಮನಸ್ಸು ಶುದ್ಧಿಯಾದಂತೆ ಸ್ವಲ್ಪ ಸ್ವಲ್ಪ ಸಿಂಹತ್ವ ಬರುತ್ತದೆ. ಪಾಪ ಮಾಡುವುದೇ ಹುಲ್ಲು ತಿನ್ನೋದು, ಪುಣ್ಯ ಮಾಡುವುದೇ ಮಾಂಸ ತಿನ್ನೋದು. ಆ ಕಥೆನ ನಾನು ಮಾಂಸ ಅಂತಂದ್ರೆ ನಾಳೆಯಿಂದ ಬಿಟ್ಟರೆ ಹೋಗೋಣ ಅಂತ ಅರ್ಥ ಅಲ್ಲ. ಆ ಕಡೆ ಎಲ್ಲ ಹೋಗ್ತಾ ಇದೀವಿ, ವಾಕಿಂಗ್ ಹೋಗ್ತೀವಿ, ಒಂದಿನ ಹೋಗ್ಲಿಲ್ಲ. ಸ್ವಾಮೀಜಿ ಬೇರೆ ಹೇಳ್ಬಿಟ್ಟಿದ್ದಾರೆ, ಕುರಿಗಳನ್ನು ಸಿಂಹ ಮಾಡ್ಬೇಕು ಅಂದ್ರೆ ಅವ್ರೇನ್ ತಿನ್ಬೇಕು ಅದು ತಿನ್ಬೇಕು. ಇಲ್ಲಿ ತಿನ್ನೋದು ಅಂದ್ರೆ ನಮ್ಮ ಇಂದ್ರಿಯಗಳ ಮೂಲಕ ಏನು ಒಳಕ್ಕೆ ಬರುತ್ತದೆ. ಕಣ್ಣಿನಲ್ಲಿ ಪಾಪವನ್ನು ನಾವು ಹಿಡಿತೀವಿ, ಪಾಪ ದೃಶ್ಯಗಳನ್ನು ನೋಡ್ತೀವೋ, ಪುಣ್ಯ ದೃಶ್ಯಗಳನ್ನು ನೋಡ್ತೀವೋ. ಕಿವಿಯಲ್ಲಿ ಪಾಪ ದೃಶ್ಯಗಳನ್ನು ನೋಡ್ತೀವೋ, ಕೇಳ್ತೀವೋ. ಪುಣ್ಯ ಪಾಪ ವಿಷಯಗಳನ್ನು ಕೇಳ್ತೀವೋ, ಪುಣ್ಯ ವಿಷಯಗಳನ್ನು ಕೇಳ್ತೀವೋ. ಆದ್ದರಿಂದಲೇ ಸತ್ಸಂಗ ಸತ್ಸಂಗ ಸತ್ಸಂಗ, ಆಶ್ರಮ, ಸ್ವಾಮೀಜಿ, ಮಾತಾಜಿ, ಇದೆಲ್ಲ ಯಾಕೆ ಅಂದ್ರೆ ಈ ಸತ್ಸಂಗಗಳಿಂದ ಒಳಗಡೆ ಪುಣ್ಯ ಜಾಸ್ತಿ ಆಗುತ್ತದೆ, ಮನಸ್ಸು ಶುದ್ಧವಾಗುತ್ತದೆ, ಮನಸ್ಸು ಶುದ್ಧವಾಗ್ತಾ ಬರುತ್ತದೆ. ಮನಸ್ಸು ಶುದ್ಧಿಯಾದಂತೆ ನಿನ್ನ ಮನಸ್ಸನ್ನು ತಿಳ್ಕೊಳ್ಳೋದಕ್ಕೆ, ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗುತ್ತದೆ. ನಿನ್ನ ಮನಸ್ಸನ್ನು ನಿಯಂತ್ರಣ ಸುಲಭವಾಗಿ ಆಗ್ಬಿಡುತ್ತದೆ. ನಿನ್ನ ಮನಸ್ಸು ಕ್ಲೀನ್ ಆದ್ರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಗುರುಗಳು ಹೇಳಿದ್ರು, ಆಲದ ಬೀಜವನ್ನು ತಿಳ್ಕೊಳ್ಳೋ ಬಹಳ ಸುಲಭ. ಇಡೀ ಆಲದ ಮರ ತಿಳ್ಕೊಳ್ಬೇಕು ಅಂದ್ರೆ ವರ್ಷಗಟ್ಟಲೆ, ಆದ್ರೆ ಬೀಜವನ್ನು 10 ನಿಮಿಷ ತಿಳ್ಕೊಂಡ್ಬಿಡ್ಬೋದು. ನಿನ್ನ ಮನಸ್ಸನ್ನು ನೀನು ಅರಿತರೆ ವಿಶ್ವವನ್ನು ಅರಿತಂತೆ. ಇದನ್ನೇ ಶಂಕರಾಚಾರ್ಯರು ಒತ್ತುಕೊಟ್ಟು ಹೇಳಿದ್ರು. ಜಿತಂ ಜಗತ್ಕೇನ, ಜಗತ್ತನ್ನು ಗೆದ್ದವರು ಯಾರು? ಮನೋಹಿಯೇನ. ಜಗತ್ತನ್ನು ತಿಳಿದವರು ಯಾರು? ಮನೋಹಿಯೇನ. ಜಗತ್ತನ್ನು ತಿಳಿದವರು ಯಾರು? ಮನಸ್ಸನ್ನು ತಿಳಿದವರು. ಜಗತ್ತನ್ನು ಗೆದ್ದವರು ಯಾರು? ಮನಸ್ಸನ್ನು ಗೆದ್ದವರು. ಯಾಕೆ? ಜಗತ್ತಿಗೂ ಮನಸ್ಸಿಗಿರುವ ಸಂಬಂಧ ಆಲದ ಮರ ಮತ್ತು ಆಲದ ಬೀಜದ ನಡುವಿನ ಸಂಬಂಧ. ಹೀಗಾಗಿ ವಿವೇಕಾನಂದರು ಹೇಳ್ತಾರೆ, ಬ್ರಹ್ಮವನ್ನು ತಿಳಿದವ್ರಿಗೆ ಏನಾಗುತ್ತದೆ? ಅವನ ಅಸ್ತಿತ್ವಕ್ಕೆ ಧಕ್ಕೆಯೇ ಇಲ್ಲ, ಜ್ಞಾನಕ್ಕೆ ಮಿತಿಯೇ ಇಲ್ಲ, ಅವನ ಆನಂದಕ್ಕೆ ಮಿತಿಯೇ ಇಲ್ಲ. ಅವನ ಆನಂದಕ್ಕೆ ಎಷ್ಟು ಮಿತಿ, ಎಷ್ಟು ಆನಂದ ಬರುತ್ತೆ ಅಂದ್ರೆ ಆ ಆನಂದವನ್ನು ತಡ್ಕೊಳ್ಳೋಕಾಗದೆ ಈ ಶರೀರವೇ ನನ್ನ ಆನಂದಕ್ಕೆ ಒಂದು ಅಡ್ಡಿಯಾಗಿದೆ. ಇದನ್ನು ಏನು ಮಾಡುವುದು ಅಂತ ಯೋಚನೆ ಮಾಡಿ ಸಾಮಾನ್ಯವಾಗಿ ಬ್ರಹ್ಮಜ್ಞಾನಿಗಳು ಬ್ರಹ್ಮಜ್ಞಾನ ಬಂದ 21 ದಿನಕ್ಕೆ ತಮ್ಮ ಶರೀರವನ್ನು ಒಗೆದು ಹೋಗ್ಬಿಟ್ಟು, ರಾಮಕೃಷ್ಣರ ಗುರು ಹೊಟ್ಟೆ ನೋವು ಬಂದು ಈ ಶರೀರ ನನ್ನ ಆನಂದಕ್ಕೆ ಎಷ್ಟೊಂದು ಅಡ್ಡಿ ಆಗ್ತಾ ಇದೆ, ಅದು ಈ ಶರೀರವನ್ನು ಬಿಟ್ಕೊಳ್ಳೋಣ ಅಂತ ಗಂಗಾನದಲ್ಲಿ ಮುಳುಗೋಣ ಅಂತ ಹೋದ್ರು. ಇನ್ನು ಕೆಲವರು ಪ್ರಾಣಾಯಾಮ ಮಾಡಿ ಶರೀರವನ್ನು ಬಿಸಾಕ್ತಾರೆ. ಶ್ರೀರಾಮ ಪ್ರಾಣಾಯಾಮ ಮಾಡಿ ಶರೀರವನ್ನು ಬಿಸಾಕ್ತಾರೆ. ಶೃಂಗೇರಿಯ ಚಂದ್ರಶೇಖರ ಭಾರತಿಗಳು ಅವರು ಪ್ರಾಣಾಯಾಮ ಮಾಡಿ ಈ ಶರೀರವನ್ನು ಬಿಸಾಕಿದರು. ಸ್ವಯಂ ವಿವೇಕಾನಂದರೇ ರಾತ್ರಿ 9 ಗಂಟೆಗೆ ದೀರ್ಘವಾಗಿ 2 ಸಲ ಶ್ವಾಸ ಒಳಕ್ಕೆ ಎಳೆದುಕೊಂಡು ಬ್ರಹ್ಮರಂಧ್ರದ ಮೂಲಕ ಪ್ರಾಣ ಹೊರಕ್ಕೆ ಹೋಗುವ ಹಾಗೆ ಮಾಡಿ ಈ ಶರೀರವನ್ನು ಬಿಸಾಕಿದರು. ಒಂದು ಬಟ್ಟೆಯನ್ನು ಬಿಸಾಕಿದರು. ಹೇಳಿದ್ರು ಮುಂದೆ, ಹಿಂದೆ ಲಂಡನ್ ನಲ್ಲಿ ಹೇಳಿದ್ರು, ಐ ಮೇ ಫೈಂಡ್ ಇಟ್ ವೆರಿ ಈಸಿ ಟು ಗೆಟ್ ಔಟ್ ಆಫ್ ದಿಸ್ ಬಾಡಿ, ಓನ್ಲಿ ಟು ಥ್ರೋ ಇಟ್ ಅವೇ ಆಸ್ ನೋ ಇಟ್ ಇಸ್ ಎ ವಾರ್ನ್ ಔಟ್ ಗಾರ್ಮೆಂಟ್. ನನಗೆ ಬೇಕು ಅಂದ್ರೆ ಹಳೆ ಬಟ್ಟೆಯನ್ನು ಎಸೆದ ಹಾಗೆ ಈ ಶರೀರವನ್ನು ಎಸೆದು ಹೋಗ್ಬಿಡೋದು ನನಗೆ ಬಹಳ ಸುಲಭ. ಇದು ಮನುಷ್ಯನೇ, ಇದು ನಿನ್ನ ಸಾಮರ್ಥ್ಯ. ಮೃತ್ಯುವನ್ನು ನಾಳೆ ಬಾರೋ,
ನೀನ್ ಯಾಕೆ ಇಷ್ಟು ಲೇಟ್ ಮಾಡಿದೀಯಾ, ನೀನ್ ಬರ್ಲಿಲ್ಲ ಅಂದ್ರೆ ಏನಾಯ್ತು, ಇವತ್ತೇ ನಾನು ಬೇಕಾದ್ರೆ ಶರೀರ ಬಿಸಾಕ್ತೀನಿ, ಬೇಕಾದ ಕಡೆ ಹೋಗ್ತೀನಿ. ಏ ಯಮ, ನೀನು ಬಂದು ನನ್ನ ಮುಂದೆ ಏನು ಆಟ ಆಡ್ಬೇಡ, ಬೇಕಾದಷ್ಟು ದಿನ ನಾನು ಇರ್ತೀನಿ, ಬೇಕಿದ್ರೆ 1000 ವರ್ಷ ಇರ್ತೀನಿ, ಬೇಡ ಅಂದ್ರೆ ಇವತ್ತೇ ಹೋಗ್ತೀನಿ, ಯು ಹ್ಯಾವ್ ನೋ ಬಿಸ್ನೆಸ್ ವಿತ್ ಮೀ ಅಂತ ಹೇಳುವ ತಾಕತ್ತು ಜಗತ್ತಿನಲ್ಲಿ ಯಾರಿಗಾದ್ರೆ ಅದು ಇವತ್ತು ಬ್ರಹ್ಮಜ್ಞಾನಿ. ಇದೇ ಮನುಷ್ಯನ ಉನ್ನತ ಸ್ಥಿತಿ. ಮೃತ್ಯುವಿನ ಜೊತೆನೇ ಆಟ ಆಡುದು, ಮೃತ್ಯುವಿನ ಜೊತೆ ವ್ಯವಹರಿಸುವುದು, ಮೃತ್ಯುವಿಗೇನೆ ನೀನು ಹೋಗ ಕಡೆಗೆ ಬಂದು ಗಲಾಟೆ ಮಾಡಬೇಡ ಅಂತ ಮೃತ್ಯುವಿಗೆ ದಬಾಯಿಸುವುದು. ಯಾರು ಮಾಡ್ತಾರೆ? ಯಾವ ಚಕ್ರವರ್ತಿ ಮಾಡ್ತಾರೆ? ಯಾವ ವಿಜ್ಞಾನಿ ಮಾಡ್ತಾರೆ? ಎಲ್ಲರನ್ನೂ ನುಂಗಿ ಹಾಕುವ, ಮೃತ್ಯುವನ್ನೇ ನುಂಗುವವನು ಬ್ರಹ್ಮ. ಎಲ್ಲವನ್ನೂ ನುಂಗುದು. ಯಾರನ್ನು ಬಿಟ್ಟಿದೆ ಮೃತ್ಯು? ಯಾರನ್ನು ಬಿಟ್ಟಿದೆ? ಇದು ವಿವೇಕಾನಂದರ ಚಿಂತನೆಯಲ್ಲಿ ಬರೋದೇ. ಇದು ಪ್ಯಾರಿಸ್ ನಲ್ಲಿ ವಿವೇಕಾನಂದರಿದ್ದಾಗ ನೆಪೋಲಿಯನ್ನ ಮೊಮ್ಮಗನನ್ನು ಭೇಟಿ ಮಾಡಿದ್ರು. ನೆಪೋಲಿಯನ್ನ ದೊಡ್ಡ ಅಭಿಮಾನಿ ವಿವೇಕಾನಂದ. ಲಂಡನ್ ಇಂದ ಇಂಡಿಯಾಗೆ ಹಡಗಿನಲ್ಲಿ ಬರುವಾಗ ಹಡಗಿನ ಕ್ಯಾಪ್ಟನ್ ಅನೌನ್ಸ್ ಮಾಡಿದ, ವಿ ಆರ್ ಮೂವಿಂಗ್ ವೆರಿ ಮಚ್ ನಿಯರ್ ಟು ದಿ ಐಲ್ಯಾಂಡ್ ವೇರ್ ನೆಪೋಲಿಯನ್ ಟುಕ್ ಹಿಸ್ ಬರ್ತ್, ಐಲ್ಯಾಂಡ್ ಆಫ್ ಸಿಸಿಲಿ ಐಲ್ಯಾಂಡ್ ನಲ್ಲಿ ನೆಪೋಲಿಯನ್ ಹುಟ್ಟಿದ್ದು. ಅಲ್ಲಿ ಬರ್ತಾ ಇದ್ದೀವಿ. ಇದನ್ನು ಕೇಳಿಸ್ಕೊಂಡ ತಕ್ಷಣ ವಿವೇಕಾನಂದರು ಕೂತಿದ್ದವರು ಎದ್ದು ನಿಂತು ಆ ಸಿಸಿಲಿ ಐಲ್ಯಾಂಡ್ ಕಡೆಗೆ ತಮ್ಮ ಕೈ ಜೋಡಿಸಿ ಬಂದರು. ಯಾಕೆ ನೆಪೋಲಿಯನ್ ಬಗ್ಗೆ ಅಷ್ಟು ಅಭಿಮಾನ. 2ನೇ ಸಲ ಹೋದಾಗ ಅವರು ಪ್ಯಾರಿಸ್ಗೆ ನೆಪೋಲಿಯನ್ ಮೊಮ್ಮಗ ಭೇಟಿ ಮಾಡಿದ. ಬಹಳ ಖುಷಿ ಆಯ್ತು ವಿವೇಕಾನಂದ. ಇಂಡಿಯಾಗೆ ಬಾ, ನನ್ನ ಜೊತೆ ನೀನು ಬಾ ಇಂಡಿಯಾಗೆ ಅಂತ ಕರೆದ್ರು. ಅವಾಗ ಅವನು ಕೇಳಿದ, ನಾನು ಬಂದ್ರೆ ನನಗೇನು ಪ್ರಯೋಜನ? ಅವಾಗ ಸ್ವಾಮೀಜಿ ಹೇಳ್ತಾರೆ, ನಾಳೆ ಮೃತ್ಯು ನಿನ್ನ ಹತ್ರ ಬಂದ್ರೆ ಅದರ ಮೀಸೆ ಹಿಡಿದು ಆಟ ಆಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬಾ. ನಾಳೆ ಮೃತ್ಯು ನಿನ್ನ ಹತ್ರ ಬರುತ್ತಲ್ಲ, ಅವಾಗ ಅದ್ರ ಮೀಸೆ ಹಿಡಿದು ಪುಟ್ಟ ಮಕ್ಕಳು ಗೊಂಬೆ ಜೊತೆ ಆಟ ಆಡ್ತಾರಲ್ಲ, ಹಾಗೆ ಆಟ ಆಡೋದು ಹೇಗೆ? ಅವಾಗ ಮೈ ಇಂಟ್ರೆಸ್ಟ್ ಇಸ್ ಎಲ್ಸ್ವೇರ್, ಐ ಆಮ್ ಸಾರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಮೈ ಇಂಟ್ರೆಸ್ಟ್ ಇಸ್. ಅವ್ರ ಪಾಪ ಮೃತ್ಯು ಬಂದ್ರೆ ಮೀಸೆ ಹಿಡಿದಾಟ ಅವ್ರಿಗೇನು? ಅವ್ರ ಬೇಕಾ ಹಣ, ಸಿಂಹಾಸನ, ಒಳ್ಳೆ ರಾಣಿಯರು, ದೊಡ್ಡ ಚಕ್ರಾಧಿಪತ್ಯ, ಇದು ತಾನೇ ಪಾಶ್ಚಿಮಾತ್ಯ ಬೇಕಾಗಿರ್ತಕ್ಕ. ಮೈ ಇಂಟ್ರೆಸ್ಟ್ ಇಸ್ ಎಲ್ಸ್ವೇರ್, ನನ್ನ ಆಸಕ್ತಿ ಬೇರೆ ಕಡೆ ಇದೆ. ಆದರೆ ವಿವೇಕಾನಂದರ ಚಿಂತನೆ, ಭಾರತೀಯ ಚಿಂತನೆ, ಸನಾತನ ಚಿಂತನೆ ಮನುಷ್ಯನನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗುತ್ತೆ? ಮೃತ್ಯುವನ್ನ ಒಂದು ನಾಯಿ ಮರಿ ಜೊತೆ ಆಟ ಆಡಿದ ಹಾಗೆ ಅದ್ರ ಜೊತೆ ಆಟ ಆಡುವ ಸಾಮರ್ಥ್ಯವನ್ನು ಕೊಡುತ್ತದೆ. ಇನ್ನೇನ್ ಬಾಕಿ ಉಳಿದು? ಇನ್ನೇನ್ ಬೇಕಿದೆ? ಇನ್ ಯಾವ್ದು ಬಾಕಿ ಉಳಿದು? ಆ ಸ್ಥಿತಿಗೆ ಹೋಗುವಾಗ ತೈತ್ರೇಯ ಉಪನಿಷತ್ತು ಹೇಳುತ್ತದೆ, ಈ ಸ್ಥಿತಿಗೆ ಹೋಗುವಾಗ ದಾರಿಯಲ್ಲಿ ನಿನಗೆ ಒಂದೊಂದೇ ವೈಭವಗಳು ಬರುವುದಕ್ಕೆ ಪ್ರಾರಂಭ. ಸ್ವಾಮೀಜಿ, ಇದೆಲ್ಲ ನಮ್ಗೆ ಬೇಡ, ಚಕ್ರವರ್ತಿ ಆಗೋದಕ್ಕೆ ಏನಾದ್ರು ಮಾರ್ಗ ಇದೆಯಾ ಕೇಳ್ಬೋದು ಯಾರಾದ್ರೂ. ಅದನ್ನು ಕೂಡ ಏನು ಬಿಟ್ಟು ಹೋಗುದಿಲ್ಲ. ಆ ಮಟ್ಟಕ್ಕೆ ಹೋಗುವಾಗ ಒಂದೊಂದೇ ವೈಭವಗಳು ಬರೋದಕ್ಕೆ ಪ್ರಾರಂಭ ಆಗುತ್ತದೆ. ಮೊದಲನೇ ವೈಭವವೇ ತೈತ್ರೇಯ ಉಪನಿಷತ್ತು ಹೇಳುತ್ತೆ. ಮೊದಲನೇ ವೈಭವ ಯಾವುದು? ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕ ಆಶಿಷ್ಠೋ ದೃಢಿಷ್ಠೋ ಬುಧಿಷ್ಠ ಸರ್ವೇಷಾಂ ಪೃಥಿವಿ ವಿತ್ತಸ್ಯ ಪೂರ್ಣಸ್ಯ ಆಶಿಷ್ಠೋ ದೃಢಿಷ್ಠೋ ಬುಧಿಷ್ಠ ಸ ಏಕೋ ಮಾನುಷ ಆನಂದ. ಮೊದಲನೇ ಅರ್ಥ ಏನು ಅಂದ್ರೆ, ನೀನು ಯುವ ಅಧ್ಯಾಯಕ, ಒಬ್ಬ ಯು ಆರ್ ಇನ್ ದಿ ಪ್ರೈಮ್ ಆಫ್ ಯುವರ್ ಯೂತ್, ಯೌವನದ ತುದಿಯಲ್ಲಿರ್ತಕ್ಕಂಥ ಒಬ್ಬ ಯುವಕ. ಮತ್ತು ಅಧ್ಯಾಯಕ, ಮೋಸ್ಟ್ ಸ್ಕಾಲರ್ಲಿ ಪರ್ಸನ್, ಬಹಳ ಬ್ರಿಲಿಯಂಟ್ ಬ್ರೈನ್ ಇದ್ದು ಒಬ್ಬ ಯುವಕ. ಸಾಧು, ಮೋಸ್ಟ್ ವರ್ಚುಯಸ್ ಫೆಲೋ, ಸದ್ಗುಣ ಸಂಪನ್ನ. ಇಂಥ ವ್ಯಕ್ತಿ ಸರ್ವೇಷಾಂ ಪೃಥಿವಿ ವಿತ್ತಸ್ಯ ಪೂರ್ಣಸ್ಯ, ಈ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತುಗಳ ಒಡೆಯ. ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠ. ಆಶಿಷ್ಠ ಮಹಾ ಆಶಾವಾದಿ, ನಿರಾಶಾವಾದಿ ಅಲ್ಲ, ಪರಮ ಆಶಾವಾದಿ. ದೃಢಿಷ್ಠ, ಬಹಳ ಸ್ಟರ್ಡಿ ಪರ್ಸನ್. ಬಲಿಷ್ಠ, ವೆರಿ ಪವರ್ಫುಲ್ ಪರ್ಸನ್. ಒಬ್ಬನನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬ್ರಹ್ಮಜ್ಞಾನವನ್ನು ಪಡ್ಕೋಬೇಕು ಅಂತ ಹೊರಟ ದಾರಿಯಲ್ಲಿ ಮೊಟ್ಟ ಮೊದಲು ಬರುವಂತಹ ವೈಭವ ನಿಮ್ಗೆ ಯಾವುದು? ಇಂಥ ಯುವಕರ ವೈಭವ. ಇದು ಮೊದಲನೇ. ಇನ್ನು ಹಾಗೇನೇ ಅದರ ದಾರಿಯಲ್ಲಿ ಮುಂದುವರೆದ್ರಿ, ಆವಾಗ ನಿಮ್ಗೆ ಬರುವ ವೈಭವ ಏನು? ಇದರ 100 ಪಟ್ಟಿನ ವೈಭವ. ಅದ್ಯಾವುದು? ಗಂಧರ್ವದ ವೈಭವ. ಇದನ್ನು ಬ್ರಹ್ಮಜ್ಞಾನ ಬೇಕು, ಚಕ್ರವರ್ತಿ ಆಗೋದು ಬೇಡ ಅಂತ ನೀವು ಮುಂದುವರಿತಾ ಇದ್ದೀರಿ. ಶತಂ ಮಾನುಷ ಆನಂದ ಸ ಏಕೋ ಗಂಧರ್ವಾಣಾನಂದ. ಅದೇ ದಾರಿಯಲ್ಲಿ ಮುಂದುವರೆದ್ರಿ. ಈ ಚಕ್ರವರ್ತಿ ಇಷ್ಟೊತ್ತು ಹೇಳಿದ ವರ್ಣನೆ ಕೊಟ್ಟಲ್ಲ, ಇವನ 100 ಪಟ್ಟು ವೈಭವ ಸ್ಥಿತಿ ಬರುತ್ತದೆ. ಅದನ್ನೇ ಗಂಧರ್ವರು ಅಂತ ಕರಿತೀವಿ, ಗಂಧರ್ವಾನಂದ. ಅಲ್ಲೂ ಕೂಡ ನೀವು ಆ ಸಾಕು ಆರಾಮಾಗಿ ಇದ್ಬೇಡ, ಕುಳಿತುಕೊಳ್ಳದೆ ಇನ್ನೂ ಮುಂದುವರೆದ್ರಿ ಅಂತ ಇಟ್ಕೊಳ್ಳಿ. ಸ ಏಕೋ ಪಿತೃಣಾಮಾನಂದ, ಪಿತೃಗಳ ಆನಂದಕ್ಕೆ ಸಮವಾಗುತ್ತದೆ. ಗಂಧರ್ವ 100 ಆನಂದ, ಪಿತೃಗಳ 100 ಆನಂದ. ಆಜಾನ ಜಾನಾಂ ದೇವತೆಗಳು ಅಥವಾ ಲೋಯೆಸ್ಟ್ ದೇವತೆಗಳ ಆನಂದಕ್ಕೆ ಸಮವಾಗುತ್ತದೆ. ಅಲ್ಲೇ ನಿಂತಿಯ ಫೈನ್, ನೀನ್ ನಿಲ್ಲು. ಇಲ್ಲ ನಾನು ನಿಲ್ಲೋದಿಲ್ಲ ಅಂತಂದ್ರೆ ಅದರ 100 ಪಟ್ಟು ಹೈಯರ್ ಲೆವೆಲ್ ಕರ್ಮದೇವಾನಾಂ ಆನಂದ, ಕರ್ಮದೇವತೆಗಳ ಆನಂದಕ್ಕೆ ಸಮವಾಗುತ್ತದೆ. ಅದು ಬೇಡ ಅಂದ್ರೆ ದೇವತೆಗಳ ಆನಂದಕ್ಕೆ ಸಮವಾಗುತ್ತದೆ. ಈಗ ನಾವೇನ್ ನೋಡ್ತೀವಿ, ಅಗ್ನಿ, ನೀರು, ವರುಣ, ವಾಯು, ಕುಬೇರ, ಇವೆಲ್ಲ ಕೂಡ ಈ ಆನಂದದ ಇಡೀ ಭೂಲೋಕವನ್ನೇ ನಿರಂತರ ಕಾಪಾಡಿ ಯಾವುದಕ್ಕೂ ಏನು ಧಕ್ಕೆಯಾಗದೆ
ಕಳೆದ ಹಲವಾರು ಯುಗಗಳಿಂದ ಅದನ್ನೆಲ್ಲ ಕಾಪಾಡ್ತಾ ಇರ್ತಕ್ಕಂಥ ಉನ್ನತ ಮಟ್ಟದ ದೇವತೆಗಳ ಆನಂದ.